ಮಂಗಳೂರಿನ ಸಿಟಿ ಸೆಂಟರ್ ಸಮೀಪದಲ್ಲಿ ಸಿದ್ದಿಕ್ ಅವರ ಮಾಲೀಕತ್ವದಲ್ಲಿ ಎಂಎಫ್ಸಿ ಚಾಯ್ ಸೆಂಟರ್ ಶುಭಾರಂಭಗೊಂಡಿತು. ಗಣ್ಯರು ರಿಬ್ಬನ್ ಕತ್ತರಿಸಿ ಎಂಎಫ್ಸಿ ಚಾಯ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆಯವರು ಮಂಗಳೂರಿನ ಹೃದಯ ಭಾಗದಲ್ಲಿ ಚಾಯ್ ಸೆಂಟರ್ ಆರಂಭಿಸಿದ್ದು ವ್ಯಾವಹಾರಿಕ ಪ್ರದೇಶದಲ್ಲಿ ಈ ಚಾಯ್ ಸೆಂಟರ್ ಆರಂಭಗೊಂಡಿದ್ದು ಸಂತಸದ ವಿಚಾರ. ಇದರಿಂದ ಜನತೆಗೆ ಕೂಡ ಅನುಕೂಲ ಆಗಲಿದೆ ಎಂದ ಅವರು ನೂತನ ಸೆಂಟರ್ಗೆ ಶುಭ ಹಾರೈಸಿದರು. KS ರಾವ್ ರಸ್ತೆ ಹೇಳಿದ್ರೆ, ಅಂಬರ್ಕಟ್ಟ ಪ್ರದೇಶ ಹೇಳಿದ್ರೆ ಒಂದು ಹೆಚ್ಚಾಗಿ ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್, ವ್ಯಾಪಾರ ವಾಣಿಜ್ಯ ಮಳಿಗೆಗಳು ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಖಂಡಿತವಾಗಿಯೂ ಒಂದು ವ್ಯಾಪಾರಕ್ಕೆ ಮತ್ತು ವಾಣಿಜ್ಯಕ್ಕೆ ಒಂದು ವಿಪುಲವಾದಂಥ ಅವಕಾಶವಿದೆ. ಅದರಲ್ಲೂ ಈ ಪ್ರದೇಶ ಹೆಚ್ಚಿನ ಕಚೇರಿಗಳು, ಸರ್ಕಾರಿ ಕಚೇರಿಗಳು, ವಸತಿ ಗೃಹಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಮತ್ತು ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಈ ಪ್ರದೇಶ. ಖಂಡಿತವಾಗಿಯೂ ನಮ್ಮ ಸಿದ್ದಿಕ್ರವರು ಅವರ 13ನೇ ಶಾಖೆ, ಅವರು ಒಂದೊಂದು ಶಾಖೆಯನ್ನು ಆರಂಭ ಮಾಡುವಾಗ ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿ ಮತ್ತು ಗ್ರಾಹಕರನ್ನು ಆಕರ್ಷಿಸುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ಒಂದು ರೀತಿಯಲ್ಲಿ ಈ ಸಣ್ಣ ಮಟ್ಟದ ಹೋಟೆಲಿಗೆ ವಿಪುಲವಾದಂಥ ಅವಕಾಶ ಇದೆ. ಯಾಕೆಂದರೆ ಗ್ರಾಹಕರು ಇಂಥ ಹೋಟೆಲ್ಗೆ ಹೆಚ್ಚು ಆಕರ್ಷಿತಗೊಳ್ತಾರೆ ಮತ್ತು ಹೆಚ್ಚಾಗಿ ಬರ್ತಾರೆ. ಮಂಗಳೂರು ಪಾಲಿಕೆಯ ಮಾಜಿ ಮೇಯರ್ ಅಶ್ರಫ್ ಅವರು ಮಾತನಾಡಿ, ಸಿದ್ದಿಕ್ ಅವರ ಮಾಲಕತ್ವದ ಎಂಎಫ್ಸಿ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದಿದ್ದು ಇದೀಗ ನಗರದ ಹೃದಯ ಭಾಗದಲ್ಲಿ ಚಾಯ್ ಸೆಂಟರ್ ಆರಂಭಗೊಂಡಿದೆ. ಈ ಸೆಂಟರ್ ಜನತೆಗೆ ಉತ್ತಮ ಸೇವೆಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಚಾಯ್ ಸೆಂಟರ್ 13ನೇ ಶಾಖೆ ಸಿದ್ದಿಕ್ ಅವರ ಎಂಎಫ್ಸಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಸರಾಗಿದೆ. ಇವತ್ತು ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಪಲ್ನೀರು ಪ್ರದೇಶದಲ್ಲಿ ಸಿದ್ದಿಕ್ ಅವರೊಂದು ಎಂಎಫ್ಸಿ ಶುರುವಾದ ಮೇಲೆ ಆ ವಠಾರ ಯಾವ ಥರ ಆಗಿದೆ ಅಂತ ಹೇಳಿದರೆ, ಒಂದು ನಾವು ನೋಡಬೇಕಾದ್ರೆ ಒಂದು ದುಬೈ ಮತ್ತು ಹೊರ ದೇಶದ ರೀತಿಯಲ್ಲಿ ಅದು ಅಲ್ಲಿ ಕಾಣ್ತಾ ಇದೆ ರಾತ್ರಿ ಹೊತ್ತಲ್ಲಿ. ಹೀಗಿರುವಾಗ ಬಹಳ ಸಂತೋಷ ಆಗ್ತದೆ. ಈ ಒಂದು ವಠಾರದಲ್ಲಿ ಕೂಡ ಇವತ್ತೊಂದು ಇಲ್ಲಿ ಕೂಡ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಓಪನಿಂಗ್ ಮಾಡಿಸಿದ್ದಾರೆ. ಹಾಗಿರುವಾಗ ಇದಕ್ಕೆ ಬಂದಂಥ ನನ್ನೆಲ್ಲ ಆತ್ಮೀಯ ಸಿದ್ದಿಕರ ಮಾತುಕತೆ ಮತ್ತು ಜನರನ್ನು ಆಕರ್ಷಿಸುವಂಥ ಕೆಲಸ, ಅವರ ಪ್ರೀತಿಯಲ್ಲಿ ಒಂದು ಮಾತಾಡುವಂಥ ವ್ಯಕ್ತಿತ್ವ, ಅದರಿಂದ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಅವರು ಬೆಳೀತಾ ಬಂದಿದ್ದಾರೆ. 13 ಅಲ್ಲ, ಇನ್ನೂ ಸ್ವದೇಶ್ ಹೇಳಿದ ರೀತಿಯಲ್ಲಿ 25ಕ್ಕೆ ಮೇಲೆ ಈ ದಕ್ಷಿಣ ಕನ್ನಡದಲ್ಲಿ ಅವರ ಎಂಎಫ್ಸಿ ಆಗಬೇಕು ಅಂತ ಆಸೆ. ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಪೂರ್ಣಿಮಾ, ಕಾಂಗ್ರೆಸ್ ಪಕ್ಷದ ರಾಜ್ಯ ಸಮನ್ವಯಕಾರ ಸುಹೇಲ್ ಕಂದಕ್, ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ನೌಶೀನ್ ಅಬ್ದುಲ್ಲಾ, ರಾಜ್ಯ ಕಾರ್ಯದರ್ಶಿ ಮೊಶೀರ್ ಅಹಮದ್ ಸಾಮಾನಿಗೆ, ಎಂಎಫ್ಸಿ ಚಾಯ್ ಸೆಂಟರ್ನ ಮಾಲಕರಾದ ಸಿದ್ದಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ದಿಕ್ ಮಾಲಕತ್ವದ ಎಂಎಫ್ಸಿ ಚಾಯ್ ಸೆಂಟರ್ 13ನೇ ಸೆಂಟರ್ ಆಗಿದ್ದು ಇಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಕೂಡ ಲಭ್ಯವಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.